ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ತಿರುಮಲ ತಿರುಪತಿ ದೇವಸ್ಥಾನ ತಾನು ವಿಶೇಷವಾಗಿ ಬಹುವಿಧವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಪ್ರತಿನಿತ್ಯ ಸಾವಿರ ಭಕ್ತರು ಶ್ರೀನಿವಾಸನ ದರ್ಶನಕ್ಕೆ ಆಗಮಿಸ್ತಾರೆ. ಶ್ರೀನಿವಾಸ ತನ್ನ ದರ್ಶನವನ್ನು ಕೊಟ್ಟು ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಜೊತೆಗೆ ಅವನ ಅಣತಿಯಂತೆಯೇ ದೇವಸ್ಥಾನದ ಆಡಳಿತ ಮಂಡಳಿ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಎಂಬ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿ ತಿರುಮಲದಲ್ಲಿ, ತಿರುಪತಿಯಲ್ಲಿ ಹಾಗೂ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಮುಂತಾದ ಅನೇಕ ಭಾಗಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಡೆಯುವ ಎಲ್ಲ ವಿಧವಾದ ಉತ್ಸವಗಳನ್ನು ಕೂಡ ನಮಗೆ ಕಣ್ಣು ಮುಂದೆ ಪ್ರತ್ಯಕ್ಷವಾಗುವಂತೆ ಅವುಗಳು ಮಾಡ್ತಾ ಇವೆ. ಹೀಗೆ ಈ ವಾಹಿನಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಜನಗಳಲ್ಲಿ ಧಾರ್ಮಿಕ ಭಾವವನ್ನು ಉಜ್ಜೀವನಗೊಳಿಸ್ತಾ ಇದೆ. ಇದರ ಜೊತೆಗೆ ಎಲ್ಲ ಜನತೆಗೂ ಕೂಡ ಜ್ಞಾನವನ್ನು ಹಂಚಬೇಕು ಅಂತ ಆ ಶ್ರೀನಿವಾಸನ ಸಂಕಲ್ಪವಿದೆ. ಅದಕ್ಕೆ ಅನುಗುಣವಾಗಿ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಭಗವದ್ಗೀತೆಯನ್ನು ಜನಗಳ ಮನಸ್ಸಿನಲ್ಲಿ ಬಿತ್ತಬೇಕು. ಪ್ರತಿ ಮಾಸದ ಮಹಿಮೆಗಳನ್ನು ತಿಳಿಸ್ತಾ ಇದೆ. ನಾನಾ ವಿಧವಾದ ದಾಸರಿಗೆ ಸಂಬಂಧಪಟ್ಟ, ಆಳ್ವಾರರಿಗೆ ಸಂಬಂಧಪಟ್ಟ, ಸಂಗೀತಗಾರರಿಗೆ ಸಂಬಂಧಪಟ್ಟ ಬಹುವಿಧವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲವೂ ಧರ್ಮದ ಜಾಗೃತಿಯನ್ನು ಉಂಟು ಮಾಡುವತ್ತ ಸಾಗಿದೆ. ಅದರಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರ ಶ್ರೀನಿವಾಸನಾದವನು ಶ್ರೀಕೃಷ್ಣನೇ. ಆ ಶ್ರೀಕೃಷ್ಣ, ಶ್ರೀನಿವಾಸ ಅವನೇ ನುಡಿದಂಥ ಭಗವದ್ಗೀತೆ ಏನಿದೆ, ಆ ಗೀತೆಯನ್ನು ಎಲ್ಲರ ಜಿಹ್ವೆಗಳಲ್ಲಿ ಅದು ನಲಿದಾಡಬೇಕು ಅನ್ನೋ ಭಾವನೆಯಿಂದ, ಅವರ ಮನಸ್ಸುಗಳು ಭಗವದ್ಗೀತೆಯ ಅರ್ಥವನ್ನು ಅರಗಿಸಿಕೊಳ್ಬೇಕು ಅನ್ನೋ ಭಾವನೆಯಿಂದ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಅನುಗುಣವಾಗಿ ವಿಶೇಷವಾಗಿ ವಾಚನವನ್ನು ಮಾಡೋದಕ್ಕೆ, ಪ್ರವಚನವನ್ನು ಮಾಡೋದಕ್ಕೆ ವಿದ್ವಾಂಸರುಗಳ ನೇಮಕವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಕುಳಿತು ನಾವು ಶ್ರೀ ವೆಂಕಟೇಶ್ವರನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಭಗವದ್ಗೀತೆಯ ವಾಚನವನ್ನು ನಡೆಸ್ಕೊಡ್ತಾ ಇದ್ದೇವೆ. ಅವರವರ ಮನೆಗಳಲ್ಲಿ ಕುಳಿತಂಥ ಭಕ್ತವರ್ಗ ತಾವೂ ಕೂಡ ಭಗವದ್ಗೀತೆಯ ಪುಸ್ತಕಗಳನ್ನು ತೆರೆದುಕೊಂಡು ನಮ್ಮ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮದಲ್ಲಿ ತಾವೂ ಕೂಡ ಭಾಗವಹಿಸಬೇಕು ಅನ್ನೋದೇ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಮೂಲ ಉದ್ದೇಶ. ಈ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡ್ತೇವೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದು ಈಗಾಗಲೇ 3 ಅಧ್ಯಾಯಗಳ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದೇವೆ. 4ನೇ ಅಧ್ಯಾಯದ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಇದೀಗ ನಾವು ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ಇದೀಗ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ.
श्रीमदादिवराहक्षेत्रे विराजमानस्य अखिलाण्डकोटिब्रह्माण्डनायकस्य श्रीपद्मावती जानेः भगवतः श्रीवेङ्कटेश्वरस्वामिनः कृपाबलेन जगद्गुरोः श्रीगोपालकृष्णस्य अनुग्रहेण च अस्माकं सर्वेषां शरीरस्य मनसश्च बलसिद्ध्यर्थं समस्तानाम् आधिव्याधीनां निवारणार्थं सर्वयज्ञफलसिद्ध्यर्थं सर्वासां संपदां प्राप्त्यर्थं विद्यार्थिनां बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थं अधिकारिणां स्वस्वविधिनिर्वहण कौशलसिद्ध्यर्थं समस्तपापक्षयार्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रीत्यर्थं श्रीमद्भगवद्गीतायाः चतुर्थ अध्यायस्य पारायणं प्रवचनश्रवणञ्च करिष्यामहे गोवृन्दावनगं वृन्दा आगमनं गोकुलाधिपम् उरुगायं जगन्मोहम् श्रीनिवासं भजे निशम् शास्त्रेषु भारतं सारम् तत्र नाम सहस्रकम् वैष्णवं कृष्णगीता च तज्ज्ञानात्मुच्यतेञ्जसा वेदव्यासगुणावास विद्याधीश सतांवश मां निराशं गतक्लेशं कुर्वनाशं हरे निशम् अतः श्रीमद्भगवद्गीतायाम् उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ज्ञानयोगो नाम चतुर्थोऽध्यायः श्रीभगवानुवाच इमं विवस्वते योगं प्रोक्तवानहमव्ययम् विवस्वान्मनवे प्राह मनुरिक्ष्वाकविब्रवीत् एवं परम्परा प्राप्तम् इमं राजर्षयो विदुः सकालेनेह महता योगो नष्टः परन्तप स एवायं मया तेद्य योगः प्रोक्तः पुरातनः
भक्तोऽसि मे सखा चेति भक्तोऽसि मे सखा चेति रहस्यं हेतदुत्तमम् रहस्यं ह्येतदुत्तमम् अर्जुन उवाच अर्जुन उवाच अपरं भवतो जन्म अपरं भवतो जन्म परं जन्म विवस्वतः परं जन्म विवस्वतः कथमेतद्विजानीयाम् कथमेतद्विजानीयाम् त्वमादौ प्रोक्तवानिति प्रमादो प्रोक्तवानिति श्रीभगवानुवाच श्रीभगवानुवाच बहूनि मे व्यतीतानि बहूनि मे व्यतीतानि जन्मानि तव चार्जुन जन्मानि तव चार्जुन तान्यहं वेद सर्वाणि तान्यहं वेद सर्वाणि न त्वं वेत्थ परन्तप न त्वं वेत्थ परन्तप अजोऽपि सन्नव्ययात्मा अजोऽपि सन्नव्ययात्मा भूतानाम् ईश्वरोऽपि सन् भूतानामीश्वरोऽपि सन् प्रकृतिं स्वाम् अधिष्ठाय प्रकृतिं स्वामधिष्ठाय सम्भवाम्यात्ममायया सम्भवाम्यमायया यदा यदा हि धर्मस्य यदा यदा हि धर्मस्य ग्लानिर्भवति भारत ग्लानिर्भवति भारत अभ्युत्थानमधर्मस्य अभ्युत्थानमधर्मस्य तदात्मानं सृजाम्यहम् तदात्मानं सृजाम्यहम् परित्राणाय साधूनां परित्राणाय साधूनां विनाशाय च दुष्कृताम् विनाशाय च दुष्कृतां धर्म संस्थापनार्थाय धर्म संस्थापनार्थाय संभवामि युगे युगे संभवामि युगे युगे जन्म कर्म च मे दिव्यम् जन्म कर्म च मे दिव्यम् एवं यो वेत्ति तत्त्वतः एवं यो वेत्ति तत्त्वतः त्यक्त्वा देहं पुनर्जन्म त्यक्त्वा देहं पुनर्जन्म नैति मामेति सोऽर्जुन नैति मामेति सोऽर्जुन वीतरागभयक्रोधाः वीतरागभयक्रोधा मन्मया माम् उपाश्रिताः मन्मया मामुपाश्रिताः बहवो ज्ञानतपसा बहवो ज्ञानतपसा पूता मद्भावमागताः पूता मद्भावमागताः ये यथा मां प्रपद्यन्ते ये यथा मां प्रपद्यन्ते तांस्तथैव भजाम्यहम् तांस्तथैव भजाम्यहम् मम वर्त्मानुवर्तन्ते मम वर्तानुवर्तन्ते मनुष्याः पार्थ सर्वशः मनुष्याः पार्थ सर्वशः काङ्क्षन्तः कर्मणां सिद्धिम् काङ्क्षन्तः कर्मणां सिद्धिं यजन्त इह देवता यजन्त इह देवता क्षिप्रं हि मानुषे लोके क्षिप्रं हि मानुषे लोके सिद्धिर्भवति कर्मजा सिद्धिर्भवति कर्मजा चातुर्वर्ण्यं मया सृष्टम् चातुर्वर्णं मया सृष्टं गुणकर्म विभागशः गुणकर्म विभागशः तस्य कर्तारमपि माम् तस्य कर्तारमपि मां विद्यकर्तारमव्ययम् विद्यकर्तारमव्ययम् न मां कर्माणि लिम्पन्ति न मां कर्माणि लिम्पन्ति न मे कर्मफले स्पृहा न मे कर्मफले स्पृहा इति मां योऽभिजानाति इति मां योऽभिजानाति कर्मभिर्न स बध्यते कर्मभिर्न प्रपद्यते एवं ज्ञात्वा कृतं कर्म एवं ज्ञात्वा कृतं कर्म पूर्वैरपि मुमुक्षुभिः पूर्वैरपि मुमुक्षुभिः कुरु कर्मैव तस्मात् त्वं कुरु कर्मैव तस्मात् त्वं पूर्वैः पूर्वतरं कृतम् पूर्वैः पूर्वतरं कृतं किं कर्म किमकर्मेति किं कर्म किमकर्मेति कवयोऽप्यत्र मोहिताः कवयो प्रत्यमोहिताः तत्
तत्ते कर्म प्रवक्ष्यामि तत्ते कर्म प्रवक्ष्यामि यज्ञात्वा मोक्ष्यसे शुभात् यज्ञात्वा मोक्ष्यसे शुभात् कर्मणो ह्यपि बोद्धव्यम् कर्मणोऽप्यपि बोद्धव्यम् बोद्धव्यं च विकर्मणः बोद्धव्यं च विकर्मणः अकर्मणश्च बोद्धव्यम् अकर्मणश्च बोद्धव्यम् गहना कर्मणो गतिः गहना कर्मणो गतिः कर्मण्यकर्म यः पश्येत् कर्मण्यकर्म यः पश्येत् अकर्मणि च कर्म यः अकर्मणि च कर्म यः स बुद्धिमान् मनुष्येषु सबुद्धिमान् मनुष्येषु सयुक्तः कृत्स्नकर्मकृत् संयुक्तः कृष्णकर्मकृत् यस्य सर्वे समारम्भाः यस्य सर्वे समारम्भाः कामसङ्कल्पवर्जिताः कामसङ्कल्पवर्जिताः ज्ञानाग्निदग्धकर्माणम् ज्ञानाग्निदग्धकर्माणम् तमाहुः पण्डितं बुधाः तमाहुः पण्डितं बुधाः त्यक्त्वा कर्मफलासङ्गम् त्यक्त्वा कर्मफलासङ्गम् नित्यतृप्तो निराश्रयः नित्यतृप्तो निराश्रयः कर्मण्यभिप्रवृत्तोऽपि कर्मण्यभिप्रवृत्तोऽपि नैव किञ्चित् करोति सः नैव किञ्चित् करोति सः निराशीर्यत चित्तात्मा निराशीर्यचित्तात्मा त्यक्तसर्वपरिग्रहः त्यक्तसर्वपरिग्रहः शारीरं केवलं कर्म शारीरं केवलं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् यदृच्छालाभसन्तुष्टो यदृच्छालाभसन्तुष्टो द्वन्द्वातीतो विमत्सरः द्वन्द्वातीतो विमत्सरः समसिद्धावसिद्धौ च समसिद्धावसिद्धौ च कृत्वापि न निबध्यते कृत्वापि न निबध्यते गतसङ्गस्य मुक्तस्य गतसङ्गस्य मुक्तस्य ज्ञानावस्थितचेतसः ज्ञानावस्थितचेतसः यज्ञायाचरतः कर्म यज्ञायाचरतं कर्म समग्रं प्रविलीयते समग्रं प्रविलीयते ब्रह्मार्पणं ब्रह्महविः ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्माग्नौ ब्रह्मणाहुतं ब्रह्मैव तेन गन्तव्यम् ब्रह्मैव तेन गन्तव्यं ब्रह्मकर्मसमाधिना ब्रह्मकर्मसमाधिना दैवमेवापरे यज्ञम् दैवमेवापरे यज्ञं योगिनः पर्युपासते योगिनः पर्युपासते ब्रह्माज्ञावपरे यज्ञम् ब्रह्माज्ञावपरे यज्ञं यज्ञेनैवोपजुह्वति यज्ञेनैवोपजुह्वति श्रोत्रादीनीन्द्रियाण्यन्ये श्रोत्रादीनिन्द्रियाण्यन्ये संयमाग्निषु जुह्वति संयमाग्निषु जुह्वति शब्दादीन् विषयान् अन्यः शब्दादीन् विषयानन्यः इन्द्रियाग्निषु जुह्वति इन्द्रियाग्निषु जुह्वति सर्वाणीन्द्रियकर्माणि सर्वाणीन्द्रियकर्माणि ज्ञानकर्माणि चापरे ज्ञानकर्माणि चापरे आत्मसंयमयोगाग्नौ आत्मसंयमयोगाग्नौ जुह्वति ज्ञानदीपिते जुह्वति ज्ञानदीपिते द्रव्ययज्ञस्तपोयज्ञाः द्रव्ययज्ञस्तपो यज्ञा योगयज्ञस्तथा परे योगयज्ञस्तथा परे स्वाध्यायज्ञानयज्ञाश्च स्वाध्यायज्ञानयज्ञाश्च यतयः शंसितव्रताः यतयः संसितव्रताः अपाने जुह्वति प्राणम् अपाने जुह्वति प्राणम् प्राणे पानं तथा परे प्राणे पानं तथा परे प्राणापानगतिरुद्ध्वा प्राणापानगतिरुद्ध्वा प्राणायामपरायणाः प्राणायामपरायणाः
अपरे नियताहाराः अपरे नियताहाराः प्राणान् प्राणेषु जुह्वति प्राणान् प्राणेषु जुह्वति सर्वेप्येते यज्ञविदः सर्वेप्येते यज्ञविदः यज्ञक्षपितकल्मषाः यज्ञक्षपितकल्मषाः यज्ञशिष्टामृतभुजो यज्ञशिष्टामृतभुजो यान्ति ब्रह्म सनातनम् यान्ति ब्रह्म सनातनम् नायं लोकोऽस्त्ययज्ञस्य नायं लोकोऽस्त्ययज्ञस्य कुतोऽन्यः कुरु सत्तमा कुतोऽन्यः कुरु सत्तमा एवं बहुविधा यज्ञाः एवं बहुविधा यज्ञाः वितता ब्रह्मणो मुखे वितता ब्रह्मणो मुखे कर्मजान् विद्धितान् सर्वान् कर्मजान् विद्धितान् सर्वान् एवं ज्ञात्वा विमोक्ष्यसे एवं ज्ञात्वा विमोक्ष्यसे श्रेयान् द्रव्यमयात् यज्ञात् श्रेयान् द्रव्यमयात् यज्ञात् ज्ञानयज्ञः परन्तप ज्ञानयज्ञः परन्तप सर्वं कर्माखिलं पार्थ सर्वं कर्माखिलं पार्थ ज्ञाने परिसमाप्यते ज्ञाने परिसमाप्यते तद्विद्धि प्रणिपातेन तद्विद्धि प्रणिपातेन परिप्रश्नेन सेवया परिप्रश्नेन सेवया उपदेक्षन्ति ते ज्ञानम् उपदेक्षन्ति ते ज्ञानम् ज्ञानिनस्तत्त्वदर्शिनः ज्ञानिनस्तत्त्वदर्शिनः यज्ञात्वा न पुनर्मोहम् यज्ञात्वा न पुनर्मोहम् एवं यास्यसि पाण्डव एवं यास्यसि पाण्डव येन भूतान्यशेषेण येन भूतान्यशेषेण द्रक्ष्यस्यात्मन्यथो मयि द्रक्ष्यस्यात्मन्यथो मयि अपि चेदसि पापेभ्यः अपि चेदसि पापेभ्यः सर्वेभ्यः पापकृत्तमः सर्वेभ्यः पापकृत्तमः सर्वं ज्ञानप्लवेनैव सर्वं ज्ञानप्लवेनैव वृजिनं सन्तरिष्यसि वृजिनं सन्तरिष्यसि यथेधांसि समिद्धोऽग्निः यथेधांसि समिद्धोऽग्निः भस्मसात् कुरुतेऽर्जुन भस्मसात् कुरुतेऽर्जुन ज्ञानाग्निः सर्वकर्माणि ज्ञानाग्निः सर्वकर्माणि भस्मसात् कुरुते तथा भस्मसात् कुरुते तथा न हि ज्ञानेन सदृशम् न हि ज्ञानेन सदृशम् पवित्रमिह विद्यते पवित्रमिह विद्यते तत्स्वयं योगसंसिद्धः तत्स्वयं योगसंसिद्धः कालेनात्मनि विन्दति कालेनात्मनि विन्दति श्रद्धावान् लभते ज्ञानम् श्रद्धावान् लभते ज्ञानम् मत्परः संयतेन्द्रियः मत्परः संयतेन्द्रियः ज्ञानं लब्ध्वा परां शान्तिम् ज्ञानं लब्ध्वा परां शान्तिम् अचिरेणाधिगच्छति अचिरेणाधिगच्छति अग्नश्च अश्रद्धदानश्च अग्नश्च अश्रद्धानश्च संशयात्मा विनश्यति संशयात्मा विनश्यति नायं लोकोऽस्ति न परो नायं लोकोऽस्ति न परो न सुखं संशयात्मनः न सुखं संशयात्मनः योगसन्न्यस्तकर्माणम् योगसन्न्यस्तकर्माणम् ज्ञानसञ्छिन्नसंशयम् ज्ञानसञ्छिन्नसंशयम् आत्मवन्तं न कर्माणि आत्मवन्तं न कर्माणि निबध्नन्ति धनञ्जय निबध्नन्ति धनञ्जय तस्मादज्ञानसम्भूतम् तस्मादज्ञानसम्भूतम् हृत्स्थं ज्ञानासीनात्मनः हृत्स्थं ज्ञानासीनात्मनः
ಚಿತ್ವೈನಂ ಸಂಶಯಂ ಯೋಗಂ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಆತಿಷ್ಠೋತ್ತಿಷ್ಠ ಭಾರತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಅರ್ಥಾನುಸಂಧಾನದ ಮತ್ತೊಂದು ಸಂಚಿಕೆಯಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಭಗವದ್ಗೀತೆಯ 4ನೇ ಅಧ್ಯಾಯದ 18ನೇ ಶ್ಲೋಕದ ವಿವರಣೆಯನ್ನು ನಾವು ಈಗ ಕೇಳೋಣ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತಃ ಕೃತ್ಸ್ನ ಕರ್ಮಕೃತ್. ಈ ಶ್ಲೋಕ ಒಂದು ಒಗಟಿನಂತೆ ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ. ಕರ್ಮದಲ್ಲಿ ಅಕರ್ಮವನ್ನು ತಿಳ್ಕೊಳ್ಬೇಕು, ಅಕರ್ಮದಲ್ಲಿ ಕರ್ಮವನ್ನು ತಿಳ್ಕೊಳ್ಬೇಕು. ಯಾರು ಹೀಗೆ ತಿಳ್ಕೊಳ್ತಾರೆ ಅವನು ಮನುಷ್ಯರಲ್ಲಿ ಬುದ್ಧಿವಂತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮದಲ್ಲಿ ಅಕರ್ಮ ತಿಳ್ಕೊಳ್ಳೋದು ಅಂದರೆ ಏನು? ಕರ್ಮಣಿ ಅಕರ್ಮ ಪಶ್ಯೇತ್ ಹಾಗೆ ಅಂತ ಇದ್ದಾರೆ. ಅಂದರೆ ಕರ್ಮಣಿ ಅಂದರೆ ಯಾವುದೇ ಕರ್ಮವನ್ನು ಮಾಡ್ತಾ ಇರುವಾಗ, ವಿಶೇಷವಾಗಿ ವಿಹಿತ ಕರ್ಮವನ್ನು ಅನುಷ್ಠಾನ ಮಾಡುವಾಗ ಅಕರ್ಮ ತನ್ನ ಕರ್ಮದ ಅಭಾವವನ್ನು ಪಶ್ಯೇತ್ ಗಮನಿಸಬೇಕು. ಅಂದ್ರೇನರ್ಥ? ಕರ್ಮಾಚರಣೆ ಮಾಡ್ತಾ ಇರುವಾಗಲೂ ಕೂಡ ಸರಿಯಾಗಿ ತಿಳಿದಂತಹ ಜ್ಞಾನಿಯಾದವನು ಏನು ಭಾವಿಸ್ತಾನೆ? ತಾನು ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇರ್ತಾನೆ, ಆದರೆ ನಾನೇನೂ ಮಾಡ್ತಾ ಇಲ್ಲ. ಅಕರ್ಮ ಪಶ್ಯೇತು, ನಾನೇನೂ ಕರ್ಮಾಚರಣೆ ಮಾಡ್ತಾ ಇಲ್ಲ ಅಂತ ಭಾವಿಸ್ತಾನೆ. ಅಂದ್ರೇನರ್ಥ? ನಾನು ಸ್ವತಂತ್ರವಾಗಿ ಈ ಕರ್ಮಾನುಷ್ಠಾನವನ್ನು ಮಾಡ್ತಾ ಇಲ್ಲ, ಆ ಭಗವಂತ ಒಳಗೆ ನಿಂತು ಪ್ರೇರಣೆ ಮಾಡಿಸ್ತಾ ಇದ್ದಾನೆ. ಹೀಗೆ ತಿಳ್ಕೊಳ್ಬೇಕು. ನಾನು ಭಗವಂತನ ಪ್ರತಿಬಿಂಬ, ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡುವವನು ಭಗವಂತ, ನಾನು ಅವನ ಅಧೀನನಾಗಿ ಮಾಡತಕ್ಕವನು. ಆದ್ದರಿಂದ ಬಿಂಬದ ಕ್ರಿಯೆ ಪ್ರತಿಬಿಂಬದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ನಾನು ಅಕರ್ಮ, ಕರ್ಮಣಿ ಎಲ್ಲ ಕರ್ಮಾನುಷ್ಠಾನಗಳನ್ನು ಮಾಡುವಾಗಲೂ ಕೂಡ ನಾನು ಅಕರ್ಮ, ನಾನು ಸ್ವತಂತ್ರವಾಗಿ ಈ ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೆ ಅವನು ಬುದ್ಧಿವಂತ. ಯಾಕೆಂದರೆ ಕರ್ಮ ನಮಗೆ ಗಂಟು ಹಾಕೋದೆ ಈ 2 ಕಾರಣಗಳಿಂದ. ನಾನು ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರ ಮತ್ತು ಇಂಥ ಫಲಗಳಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು, ಇದೆರಡು ನಮ್ಮನ್ನು ಕರ್ಮದ ಗಂಟಿನಲ್ಲಿ ಸಿಲುಕಿಸುತ್ತೆ. ಆದ್ದರಿಂದ ಕರ್ಮಾಚರಣೆ ಮಾಡುವಾಗಲೂ ಕೂಡ ಇದು ನಾನು ಮಾಡ್ತಾ ಇರೋದಲ್ಲ, ಸ್ವತಂತ್ರವಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಅದನ್ನೇ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಥವಾ ಲಕ್ಷ್ಮೀ ವೆಂಕಟೇಶ ಪ್ರೇರಣೆಯ, ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥಂ, ಇದೆರಡು ನಮ್ಮ ಪ್ರತಿಯೊಂದು ಕರ್ಮಾಚರಣೆ ಒಳಗೆ ಎಚ್ಚರದಿಂದ ಇರಬೇಕು. ಅದರೊಳಗೂ ಶಾಸ್ತ್ರವಿಹಿತ ಕರ್ಮಾನುಷ್ಠಾನ ಮಾಡುವಾಗ ಇದು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಿಕೆ ಇರಬೇಕು. ಕರ್ಮಣಿ ಅಂದರೆ ಕರ್ಮಾನುಷ್ಠಾನಗಳ ವಿಷಯದಲ್ಲಿ ಅಕರ್ಮ, ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇರುವಾಗ ಅಕರ್ಮ, ನಾನು ಸ್ವತಂತ್ರವಾಗಿ ಈ ಕರ್ಮವನ್ನು ಮಾಡ್ತಾ ಇಲ್ಲ. ಇತಿ ಯಹ ಪಶ್ಯೇತ್, ಹೀಗೆ ಯಾರು ತಿಳ್ಕೊಳ್ತಾರೆ ಸಹ ಬುದ್ಧಿಮಾನ್, ಅವನು ಬುದ್ಧಿವಂತ ಎಂಬುದಾಗಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಕನ್ನಡಿಯ ಮುಂದೆ ನಿಂತಿದ್ದೇವೆ, ನಾವು ತಲೆ ಬಾಚಿಕೊಳ್ತೇವೆ, ಕನ್ನಡಿಯಲ್ಲಿರುವ ಪ್ರತಿಬಿಂಬವೂ ತಲೆ ಬಾಚಿಕೊಳ್ತಾ ಇರುತ್ತೆ. ಆದರೆ ನಾವು ಕೈ ಆಡಿಸಿದರೆ ಪ್ರತಿಬಿಂಬವೂ ಕನ್ನಡಿಯಲ್ಲಿ ಕೈ ಆಡಿಸುತ್ತೆ. ಆದರೆ ಕನ್ನಡಿಯಲ್ಲಿರುವ ಪ್ರತಿಬಿಂಬ ಏನನ್ನು ಸ್ವತಂತ್ರವಾಗಿ ಮಾಡೋದಿಲ್ಲ, ಅದು ಬಿಂಬ ಸ್ವತಂತ್ರವಾಗಿ ಮಾಡ್ತಾನೆ. ಬಿಂಬದ ಕ್ರಿಯೆ ಪ್ರತಿಬಿಂಬದಲ್ಲಿ ಕಾಣುತ್ತೆ. ಹಾಗಾಗಿ ನಾವೆಲ್ಲ ಭಗವಂತನ ಪ್ರತಿಬಿಂಬರು. ಪ್ರತಿಬಿಂಬದ ಕ್ರಿಯೆ ಬಿಂಬದ ಅಧೀನ, ಬಿಂಬದ ಕ್ರಿಯೆ ಪ್ರತಿಬಿಂಬದ ಅಧೀನ ಅಲ್ಲ. ಆದರೆ ಕನ್ನಡಿಯ ಮುಂದೆ ನಿಂತವನು ಬಿಂಬ, ಕನ್ನಡಿ ಒಳಗೆ ಕಾಣೋದು ಪ್ರತಿಬಿಂಬ. ಆ ಕನ್ನಡಿಯ ಮುಂದೆ ನಿಂತವನು ಕೈ ಆಡಿಸಿದರೆ ಪ್ರತಿಬಿಂಬವು ಕೈ ಆಡಿಸುತ್ತೆ. ಆದ್ದರಿಂದ ಆ ಪ್ರತಿಬಿಂಬದ ಕೈಯಾಡಿಸುವ ಕ್ರಿಯೆ ಒಳಗೆ ಅಕರ್ಮ, ಆ ಪ್ರತಿಬಿಂಬದ ಕ್ರಿಯೆ ಏನೂ ಇಲ್ಲ, ಎಲ್ಲ ಬಿಂಬದ ಸ್ವತಂತ್ರವಾದ ಕ್ರಿಯೆ ಇರತಕ್ಕಂಥದ್ದು. ಹೀಗೆ ಇದರ ಅರ್ಥ ಅನ್ನೋದನ್ನು ಗಮನಿಸಬೇಕು. ಆದರೆ ಕನ್ನಡಿಯಲ್ಲಿರೋದು ಪ್ರತಿಬಿಂಬ ಹಿಂಗೆ ಕಾಣ್ತೇವೆ, ಆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಅದು ಜಡ. ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ ಅಂತ ಕನ್ನಡಿಯಲ್ಲಿರುವ ಪ್ರತಿಬಿಂಬ ತಿಳ್ಕೊಳ್ಳಲ್ಲ. ಆದರೆ ಈ ಜೀವ ಅವನು ಚೇತನ, ಅವನು
ಆದ್ದರಿಂದ ತನ್ನೊಳಗೆ ನಿಂತು ದೇವರು ಮಾಡಿಸಿದ್ದನ್ನು ತಾನೇ ಮಾಡಿದೆ ಅಂತ ಭ್ರಮೆಗೆ ಒಳಗಾಗುತ್ತಾನೆ. ಇದು ಅವನ ಅಪಾಯಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಕರ್ಮಾಚರಣೆಯನ್ನು ಮಾಡ್ತಾ ಇರುವಾಗ ನಾನು ಭಗವಂತನ ಪ್ರತಿಬಿಂಬ, ಭಗವಂತ ಬಿಂಬ, ಅವನು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಇದರೊಳಗೆ ನನ್ನ ಸ್ವತಂತ್ರವಾದ ಕರ್ಮ ಅಲ್ಲ ಇದು ಅಂತ ಕರ್ಮಾಚರಣೆಯಲ್ಲಿ ತನ್ನ ಕರ್ಮಾಭಾವವನ್ನು ತಾನು ಸ್ವತಂತ್ರವಾಗಿ ಇದನ್ನು ಮಾಡ್ತಾ ಇಲ್ಲ ಅನ್ನೋ ಎಚ್ಚರಿಕೆಯನ್ನು, ಸ್ವತಂತ್ರವಾಗಿ ಒಳಗೆ ನಿಂತು ದೇವರು ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆಯನ್ನು ಯಾರು ತಂದುಕೊಳ್ತಾರೆ ಅವನು ಬುದ್ಧಿಮಾನ್ ಮನುಷ್ಯೇಶು, ಅವನು ಮನುಷ್ಯರಲ್ಲಿ ಬುದ್ಧಿವಂತ ಎಂಬ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನೊಂದು ಅರ್ಥ ಅಂತಂದರೆ ಕರ್ಮಣಿ ಅಕರ್ಮ ಪಶ್ಯೇತ್, ನಾವು ಮಾಡುವ ಪ್ರತಿಯೊಂದು ಕರ್ಮಾನುಷ್ಠಾನದಲ್ಲಿ ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಕರ್ಮ ಅಂತ ತಿಳ್ಕೊಳ್ಬೇಕು ಅದನ್ನು. ಅಕರ್ಮ ಅಂದರೆ ಆ ಇತಿ ಬ್ರಹ್ಮ, ಆ ಅಂದರೆ ಭಗವಂತ ಅಂತ ಅರ್ಥ. ಅಸ್ಯ ಕರ್ಮ ಅಕರ್ಮ, ಇದು ಭಗವಂತನ ಕ್ರಿಯೆ, ಅವನು ಮಾಡಿಸ್ತಾ ಇರೋದು, ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅನ್ನೋ ಎಚ್ಚರಿಕೆ, ಜೊತೆಗೆ ಇದು ಭಗವಂತ ಮಾಡಿಸ್ತಾ ಇರುವ ಕರ್ಮ ಅನ್ನುವ ಎಚ್ಚರಿಕೆ. ಅಕರ್ಮ ಅಂದರೆ ಕರ್ಮ ಅಭಾವ ಅಂತಲೂ ಅರ್ಥ, ಭಗವಂತನ ಕರ್ಮ ಅಂತಲೂ ಅರ್ಥ. ಆದರೆ ನಾವು ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇರುವಾಗ ಇದು ನಾವು ಸ್ವತಂತ್ರವಾಗಿ ಈ ಕರ್ಮವನ್ನು ಮಾಡ್ತಾ ಇಲ್ಲ ಅನ್ನೋ ಎಚ್ಚರಿಕೆ, ಕರ್ಮಾಭಾವದ ಪರಿಜ್ಞಾನ, ನಮ್ಮ ಸ್ವತಂತ್ರ ಕರ್ಮದ ಅಭಾವವನ್ನು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಇದೆಲ್ಲವೂ ಕೂಡ ಅಕರ್ಮ ಅಂದರೆ ಅಸ್ಯ ಕರ್ಮ ಅಕರ್ಮ, ಸರ್ವೋತ್ತಮನಾದ ಭಗವಂತನ ಕರ್ಮ ಇದು, ಅವನು ನಿಂತು ಮಾಡಿಸ್ತಾ ಇರೋ ಕರ್ಮ ಎಂಬುದಾಗಿ ತಿಳ್ಕೊಳ್ಬೇಕು. ಹೀಗೆ ಎರಡು ಅಂಶ, ಕರ್ಮಾಚರಣೆಗಳನ್ನು ಮಾಡುವಾಗ ನಾವು ಇದನ್ನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಎಚ್ಚರಿಕೆ, ಇನ್ನೊಂದು ಇದು ಭಗವಂತ ನಿಂತು ಮಾಡಿಸ್ತಾ ಇರೋದು, ಭಗವಂತನ ಕರ್ಮ ಇದು ಅನ್ನುವ ಎಚ್ಚರಿಕೆ. ಇದು ಯಾರಿಗಿದೆ? ಅವನು ಬುದ್ಧಿಮಾನ್ ಮನುಷ್ಯೇಶು, ಅವನು ಮನುಷ್ಯರಲ್ಲಿ ಬುದ್ಧಿವಂತ ಅಂತ ತಿಳ್ಕೊಳ್ಬೇಕು. ಜೊತೆಯಲ್ಲಿ ಜಗತ್ತಿನಲ್ಲಿ ಅಕರ್ಮಣಿಚ ಕರ್ಮಯ ಅಂತ ಇದ್ದಾರೆ. ಅಕರ್ಮ ಅಂತಂದರೆ ನಾವು ಕರ್ಮ ಮಾಡದೇ ಇರೋ ಸ್ಥಿತಿ, ಅಂದರೆ ನಾವು ಮಲಗಿರ್ತೇವೆ, ನಿದ್ರೆ ಮಾಡ್ತಾ ಇದ್ದೇವೆ, ಪ್ರಳಯದಲ್ಲಿ ನಮಗೆ ಎಚ್ಚರಿಕೆ ಇರಲ್ಲ, ನಾವು ಏನು ಕರ್ಮವನ್ನು ಮಾಡದೇ ಇರ್ತೇವೆ, ಕನಸು ಕಾಣ್ತಾ ಇರ್ತೇವೆ, ಏನೇನೋ ಕನಸುಗಳನ್ನು ಕಾಣ್ತಾ ಇರ್ತೇವೆ, ಅದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ನಾವು ಯಾವುದನ್ನು ಸೃಷ್ಟಿ ಮಾಡಿಕೊಂಡು ನೋಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಹೀಗೆ ಕನಸು, ನಿದ್ರೆ, ಪ್ರಳಯ ಇದೆಲ್ಲ ಅಕರ್ಮ ಅಂದರೆ ಕರ್ಮವಿಲ್ಲದ ಸ್ಥಿತಿ. ಅದರಲ್ಲಿಯೂ ಕೂಡ ಕರ್ಮ, ಭಗವಂತ ಎಲ್ಲವನ್ನು ಮಾಡ್ತಾ ಇರ್ತಾನೆ. ನಾವು ಕರ್ಮ ಮಾಡದೇ ಇರೋ ಸ್ಥಿತಿಯಲ್ಲಿಯೂ ಭಗವಂತ ಎಲ್ಲವನ್ನು ಮಾಡ್ತಾ ಇರ್ತಾನೆ. ನಾವು ಕನಸು ಕಾಣ್ತಾ ಇದ್ದೇವೆ, ಒಳಗೆ ಭಗವಂತ ಕನಸಿನ ಅದ್ಭುತವಾದ ಪ್ರಪಂಚವನ್ನು ತೋರಿಸ್ತಾ ಇರ್ತಾನೆ. ನಾವು ನಿದ್ರೆ ಮಾಡ್ತಾ ಇರ್ತೇವೆ, ಅವನು ನಮ್ಮನ್ನು ಎಬ್ಬಿಸ್ತಾ ಇರ್ತಾನೆ. ಪ್ರಳಯ ಕಾಲದಲ್ಲಿ ನಮ್ಮನ್ನು ಎಚ್ಚರ ತಪ್ಪಿಸಿ ಬದುಕಿಸ್ತಾನೆ, ಒಂದಲ್ಲ ಒಂದು ದಿವಸ ನಮ್ಮನ್ನು ಎಬ್ಬಿಸಿಬಿಡ್ತಾನೆ. ಹೀಗೆ ಅಕರ್ಮ ಅಂದರೆ ನಾವು ಕರ್ಮ ಮಾಡದೇ ಇರೋ ಸ್ಥಿತಿ ಏನಿದೆ, ಕನಸಿನ ಸ್ಥಿತಿ, ನಿದ್ರೆಯ ಸಮಯ, ಪ್ರಳಯದ ಕಾಲ, ಇದ್ಯಾವುದು ನಾವು ಕರ್ಮವನ್ನು ಮಾಡದೇ ಇರೋ ಸ್ಥಿತಿ. ಅಕರ್ಮಣಿ ಅಂದರೆ ಕರ್ಮ ಅಭಾವದ ಸ್ಥಿತಿ. ನಮ್ಮ ಕರ್ಮ ಅಭಾವದ ಸ್ಥಿತಿಯಲ್ಲಿಯೂ ಕರ್ಮ, ಭಗವಂತ ಅನೇಕ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಅನ್ನುವಂಥ ತಿಳುವಳಿಕೆ ಇರಬೇಕು. ನಾವು ನಿಷ್ಕ್ರಿಯರಾಗಿದ್ದಾಗಲೂ ಭಗವಂತ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ, ನಾವು ಮಲಗಿದ್ದಾಗಲೂ ಅವನು ಎಚ್ಚರಿಕೆ ಇರ್ತಾನೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಯಾರು ತಿಳ್ಕೊಳ್ಬೇಕು? ಯಹ ಪಶ್ಯೇತ್. ಯಹ ಅಂದರೆ ಸಂಸ್ಕೃತದಲ್ಲಿ ಯತ್ ಶಬ್ದಕ್ಕೆ ಯಾರು ಅಂತ ಅರ್ಥ. ಯಹ ಅಂದರೆ ಯಾರು ಅಂತ ಅಷ್ಟೇ ಅಲ್ಲ, ಸಂಸ್ಕೃತದ ವ್ಯಾಕರಣದ ಪ್ರಕಾರ ಯಾತಿ ಇತಿ ಯಹ ಅಂದರೆ ತಿಳುವಳಿಕೆ ಇರುವವನು ಅಂತ ಅರ್ಥ. ಯಹ ಅಂದರೆ ಹೀಗೆ ಯಾರು ತಿಳಿದವನು, ಭಗವಂತನನ್ನು ತಿಳಿದವನು, ಅಕರ್ಮಣಿ ಅಂದರೆ ಕರ್ಮಾಭಾವದ ಸ್ಥಿತಿಯಲ್ಲಿಯೂ ಕರ್ಮ, ಭಗವಂತನ ಅನೇಕ ಬಗೆಯಾದ ಕರ್ಮಗಳನ್ನು ಭಗವಂತ ಮಾಡ್ತಾ ಇರ್ತಾನೆ ಅಂತ ಯಾರು ತಿಳ್ಕೊಳ್ತಾರೆ ಅವನು ಬುದ್ಧಿಮಾನ್ ಮನುಷ್ಯೇಶು, ಅವನು ಬುದ್ಧಿವಂತ ಮನುಷ್ಯರಲ್ಲಿ ಅನ್ನುವುದನ್ನು ತಿಳ್ಕೊಳ್ತಾ ಇದ್ದಾನೆ. ಹೀಗೆ ಕರ್ಮಾಚರಣೆಗಳನ್ನು ಮಾಡುವಾಗ ಈ ಕರ್ಮವನ್ನು ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅನ್ನೋ ಎಚ್ಚರಿಕೆ, ಜೊತೆಯಲ್ಲಿ ಇದು ಭಗವಂತನಿಂದ ನಡೀತಾ ಇರೋ ಕರ್ಮ ಅನ್ನೋ ಎಚ್ಚರಿಕೆ. ನಾವು ಕರ್ಮ ಮಾಡದೇ ಇರೋ ಸ್ಥಿತಿಯಲ್ಲಿ, ಕನಸಿನ ಸಮಯ, ನಿದ್ರೆಯಲ್ಲಿ ಮತ್ತು ಪ್ರಳಯ, ಇದೆಲ್ಲ ನಾವು ಕರ್ಮ ಮಾಡದೇ ಇರೋ ಸ್ಥಿತಿಗಳು. ಆ ಸ್ಥಿತಿಯಲ್ಲಿಯೂ ಭಗವಂತ ಅನೇಕ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ನಾವು ಮೈ ಮರೆತು ಮಲಗಿರ್ತೇವೆ, ಆ ಭಗವಂತ ನಮಗೆ ಒಳಗಿದ್ದು ನಿದ್ದೆ ಬರೆಸೋದು ಅವನು. ನಾವು ಸುಖವಾಗಿ ಮಲಗಿದ್ವಿ ಅಂತ ಹೇಳ್ತೇವೆ, ಆ ಸುಖದ ಜ್ಞಾನ ಕೊಡೋದು ಭಗವಂತ. ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಿದ್ರೆ ಮಾಡೋದು ಅಂದರೆ ಏನರ್ಥ? ಪ್ರಾಜ್ಞಾ ಅಂತ ಭಗವಂತನ ಒಂದು ರೂಪ. ಆ ಪ್ರಾಜ್ಞೆ ಎಂಬ ಭಗವಂತ ಈ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ, ಅದಕ್ಕೆ ನಿದ್ರೆ ಅಂತ ಹೆಸರು. ನಿದ್ರೆ ಮಾಡುವುದರಲ್ಲೂ
ನಮ್ಮ ಸ್ವಾತಂತ್ರ್ಯ ಇಲ್ಲ. ನಿದ್ರೆ ಮಾಡಬೇಕು ಅಂತ ಮಲಗುತ್ತೇವೆ, ನಿದ್ರೆ ಬರದೇ ಹೊರಳಾಡ್ತಾ ಇರ್ತೇವೆ. ನಿದ್ರೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಪ್ರವಚನದಲ್ಲಿ ಕೂತಿರ್ತೇವೆ. ಮುಂದಿನವರ ಬೆನ್ನಿಗೆ ತಾಗುವಷ್ಟು ನಿದ್ರೆ ಮಾಡಿ ತೂಕಡಿಸಿ ಬೀಳ್ತಾ ಇರ್ತೇವೆ. ನಾವು ಬೇಕು ಅಂದಾಗ ನಿದ್ರೆ ಮಾಡುವುದು ನಮ್ಮ ಕೈಲಿಲ್ಲ, ಬೇಡ ಅಂದಾಗ ನಿದ್ರೆ ಮಾಡದೇ ಇರೋದು ನಮ್ಮ ಕೈಲಿಲ್ಲ. ಆ ನಿದ್ರಾ ಸ್ಥಿತಿಯಲ್ಲಿ ಏನೂ ಮಾಡದೆ ಬಿದ್ದುಕೊಂಡಾಗ ದೇವರೆಲ್ಲವನ್ನು ಮಾಡ್ತಾ ಇರ್ತಾನೆ. ಹೀಗೆ ಭಗವಂತನ ಕರ್ತೃತ್ವದ ಎಚ್ಚರ, ನಮ್ಮ ಪರಾಧೀನ ಕರ್ತೃತ್ವ, ಅಕರ್ತೃತ್ವದ ಎಚ್ಚರ ಅದೆರಡೂ ಇರಬೇಕು ಅನ್ನೋದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಎಚ್ಚರದಲ್ಲಿದ್ದೇವೆ, ನಾವು ಸ್ವತಂತ್ರವಾಗಿ ಎಚ್ಚರದಲ್ಲಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ಉಪನಿಷತ್ತು ಹೇಳ್ತೇನೆ, ನೀನು ಎಚ್ಚರದಲ್ಲಿ ಇರೋದಲ್ಲ, ಎಚ್ಚರದಲ್ಲಿ ಅನೇಕ ವಸ್ತುಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದೇ ವಸ್ತುಗಳನ್ನು ನಾವು ಸ್ವತಂತ್ರವಾಗಿ ಕಾಣ್ತಾ ಇಲ್ಲ. ಕಾಣಬೇಕು ಅಂತ ಬಯಸಿದ್ದು ಕಾಣದೇ ಇರುತ್ತೆ, ಕಾಣಬಾರದು ಅಂತ ಬಯಸಿದ್ದು ನಾವು ಕಾಣ್ತಾ ಇರ್ತೇವೆ. ಇದು ನಮ್ಮ ಸ್ಥಿತಿ. ಹಾಗಾದರೆ ಕಾಣುವುದರಲ್ಲೂ ನಮ್ಮ ಸ್ವಾತಂತ್ರ್ಯ ಇಲ್ಲ. ಭಗವಂತ ವಿಶ್ವ ಅಂತ ಒಂದು ರೂಪ, ಆ ವಿಶ್ವ ಎಂಬ ರೂಪದಿಂದ ನಮ್ಮ ಬಲಗಣ್ಣಿನಲ್ಲಿ ಜೀವನನ್ನು ಒಂದು ಅಂಶದಿಂದ ತಂದು ಕೂಡಿಸಿ ಎಚ್ಚರದ ಸ್ಥಿತಿಯಲ್ಲಿ ಅವನಿಗೆ ಹೊರಗಿನ ಪದಾರ್ಥಗಳ ಜ್ಞಾನ ಬರುವಂತೆ ಮಾಡ್ತಾನೆ. ಆ ಹೊರಗಿನ ಪದಾರ್ಥಗಳ ಸಂಪರ್ಕದಿಂದ ಅವನಿಗೆ ಸುಖ ದುಃಖಗಳಾಗುವಂತೆ ಮಾಡ್ತಾನೆ. ಯಾರನ್ನೋ ನೋಡ್ತೇವೆ, ಯಾವುದನ್ನೋ ನೋಡ್ತೇವೆ, ಖುಷಿ ಪಡ್ತೇವೆ, ಯಾವುದನ್ನೋ ನೋಡ್ತೇವೆ, ದುಃಖ ಪಡ್ತೇವೆ. ಹೀಗೆ ಹೊರಗಿನ ವಸ್ತುವಿನ ಜ್ಞಾನವನ್ನು ತಂದು ಕೊಡೋದು, ಆ ಹೊರಗಿನ ವಸ್ತುಗಳ ಜ್ಞಾನದಿಂದ ಸುಖ ದುಃಖಗಳನ್ನು ತಂದು ಕೊಡೋದು, ಇದೆಲ್ಲ ವಿಶ್ವ ಎಂಬ ಭಗವಂತನ ರೂಪ. ಅದು ಜಾಗೃತ ಅವಸ್ಥೆಯ ಪ್ರೇರಕ ರೂಪ. ಆ ಜಾಗೃತ ಅವಸ್ಥೆಯ ಪ್ರೇರಕನಾದ ವಿಶ್ವ, ಬಲಗಣ್ಣಿನಲ್ಲಿ ಜೀವ ಇರೋ ಜಾಗ ಹೃದಯ, ಅವನು ಜ್ಞಾನ ಸ್ವರೂಪ, ಬೆಳಕಿನ ರೂಪ ಅವನು. ಹಾಗಾಗಿ ಆ ಜೀವನ ಒಂದು ಅಂಶವನ್ನು ಬಲಗಣ್ಣಿನಲ್ಲಿ ತಂದಿಟ್ಟು ಎಚ್ಚರಿಕೆಯ ಸ್ಥಿತಿಯಲ್ಲಿ ಹೊರಗಿನ ವಸ್ತುಗಳ ಜ್ಞಾನವನ್ನು ನಮಗೆ ಭಗವಂತ ಅಲ್ಲಿ ನಿಂತು ಮಾಡ್ತಾನೆ. ಅನಂತರ ಹೊರಗಿನ ವಸ್ತುಗಳ ಜ್ಞಾನದಿಂದ ಸುಖ ದುಃಖಗಳನ್ನು ಉಂಟು ಮಾಡ್ತಾನೆ. ಇದು ವಿಶ್ವ ಎಂಬ ಭಗವಂತ ನಮಗೆ ಎಚ್ಚರಿಕೆಯ ಸ್ಥಿತಿಯಲ್ಲಿ ಪ್ರೇರಕನಾಗಿರ್ತಕ್ಕಂಥದ್ದು. ಕನಸು ಕಾಣ್ತೇವೆ ಹಾಗೆ ಅಂತ ತಿಳ್ಕೊಳ್ತೇವೆ. ಕನಸು ಕಾಣೋದು ಅಂದರೆ ಏನರ್ಥ? ಕನಸು ಕಾಣೋದು ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಿಂತು ಹೋಗುತ್ತೆ. ಕಣ್ಣು ಕಾಣ್ತಾ ಇರಲ್ಲ, ಕಿವಿ ಕೇಳಿಸ್ಕೊಳ್ತಾ ಇರಲ್ಲ, ಎಲ್ಲ ಎಚ್ಚರಿಕೆ, ಹೊರಗಿನ ಎಲ್ಲ ಇಂದ್ರಿಯಗಳು ಮಲಗಿರುತ್ತೆ. ಎಲ್ಲ ಇಂದ್ರಿಯ ದೇವತೆಗಳನ್ನು ಭಗವಂತ ಮಲಗಿಸಿರ್ತಾನೆ. ಆದರೆ ಮನಸ್ಸಿನ ಕ್ರಿಯೆ ಒಂದು ನಡೀತಾ ಇರುತ್ತೆ. ಮನಸ್ಸಿನೊಳಗೆ ಭಗವಂತ ಕೂತು ನಮಗೆ ಕನಸುಗಳನ್ನು ಕಾಣಿಸ್ತಾ ಇರ್ತಾನೆ. ಆ ಕನಸಿನಲ್ಲಿ ಏನೇನೋ ವಸ್ತುಗಳನ್ನು ಕಾಣ್ತಾ ಇರ್ತೇವೆ. ಆ ವಸ್ತುಗಳೆಲ್ಲ ನಿಜವೋ ಸುಳ್ಳೋ, ಇದು ದರ್ಶನ ಪ್ರಪಂಚದಲ್ಲಿ ಒಂದು ದೊಡ್ಡ ಜಿಜ್ಞಾಸೆ. ಕನಸು ಅನ್ನೋದೇ, ಕನಸಿನಲ್ಲಿ ಕಾಣುವ ವಸ್ತುಗಳು ಸುಳ್ಳೋ ನಿಜವೋ, ಇದೊಂದು ದೊಡ್ಡ ದಾರ್ಶನಿಕ ಪ್ರಪಂಚದಲ್ಲಿ ದೊಡ್ಡ ವಿಚಾರದ ವಸ್ತು ಇದು. ಕನಸಿನಲ್ಲಿ ಕಾಣುವ ವಸ್ತುಗಳೆಲ್ಲ ಸುಳ್ಳು. ಯಾಕೆಂದರೆ ಕನಸು ಮುಗಿದು ಎದ್ದ ಮೇಲೆ ಅದು ಯಾವುದು ನಮ್ಮ ಕಣ್ಣಿಗೆ ಕಾಣಲ್ಲ. ಆದ್ದರಿಂದ ಕನಸಲ್ಲಿ ಕಂಡದ್ದೆಲ್ಲ ಸುಳ್ಳು ಅಂತಲೂ ಒಂದು ವಾದ ಇದೆ. ಆದರೆ ಕನಸಲ್ಲಿ ಕಂಡದ್ದೆಲ್ಲ ನಿಜ ಅನ್ನುವುದನ್ನು ವೇದ ಪುರಾಣಗಳು ಶಾಸ್ತ್ರಗಳು ತಿಳಿಸಿಕೊಡ್ತಾ ಇದೆ. ಕನಸಲ್ಲಿ ಕಂಡ ವಸ್ತುಗಳು ಸತ್ಯ. ಯಾಕೆಂದರೆ ಭಗವಂತ ಆ ವಸ್ತುಗಳನ್ನು ಸೃಷ್ಟಿ ಮಾಡಿ ನಮಗೆ ತೋರಿಸ್ತಾನೆ. ಹೊರಗಡೆ ಸೃಷ್ಟಿಯಾಗೋ ವಸ್ತುಗಳ ಮೆಟೀರಿಯಲ್ ನಮ್ಮ ಕಣ್ಣಿಗೆ ಕಾಣುತ್ತೆ, ಅದರ ನಾಶ ಆದರೆ ಅದರ ಪಾರ್ಟ್ಸ್ಗಳು ನಮ್ಮ ಕಣ್ಣಿಗೆ ಕಾಣಬಹುದು. ಆದರೆ ಕನಸಲ್ಲಿ ಕಾಣುವ ವಸ್ತುಗಳಿದೆಯಲ್ಲ, ಅದರ ಮೆಟೀರಿಯಲ್ಲು ಒಳಗೆ ಇರೋದು. ಹಾಗಾಗಿ ಅದು ಹೊರಗಡೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾವ ಮೆಟೀರಿಯಲ್ಲು ಅಂದರೆ, ನಾವು ಏನೇನೋ ಎಚ್ಚರಿಕೆಯಲ್ಲಿದ್ದಾಗ ನೋಡಿರ್ತೇವೆ, ಅನುಭವಿಸಿರ್ತೇವೆ, ಓದಿರ್ತೇವೆ, ಕೇಳಿರ್ತೇವೆ, ಇಮ್ಯಾಜಿನ್ ಮಾಡ್ಕೊಂಡಿರ್ತೇವೆ. ಇದೆಲ್ಲ ಸಂಸ್ಕಾರ ರೂಪವಾಗಿ ಮನಸ್ಸಿನಲ್ಲಿ ಇರುತ್ತೆ. ಭಗವಂತ ನಾವು ಮಲಗಿದಾಗ ನಮ್ಮ ಪ್ರಾರಬ್ಧ ಕರ್ಮದಂತೆ ಇವತ್ತೇನು ಕನಸು ಕಾಣಬೇಕು, ಅದರಿಂದ ಸುಖವನ್ನು ದುಃಖವನ್ನು ಭಯವನ್ನು ಏನು ಅನುಭವಿಸಬೇಕೋ ಅದು ಅವನಿಗೆ ಗೊತ್ತಿರುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರ ಅನ್ನುವ ಮೂಲದ್ರವ್ಯದಿಂದ ಆ ಸ್ವಪ್ನ ವಸ್ತುಗಳನ್ನು ಸೃಷ್ಟಿ ಮಾಡಿ ನಮಗೆ ತೋರಿಸ್ತಾನೆ. ಅನಂತರ ಎಚ್ಚರ ಆಗುವಾಗ ಆ ವಸ್ತುಗಳನ್ನು ಅವನೇ ನಾಶ ಮಾಡ್ತಾನೆ. ಹಾಗಾಗಿ ಕನಸಿನಲ್ಲಿ ಕಾಣುವ ವಸ್ತುಗಳ ಉತ್ಪತ್ತಿಯೂ ಮನಸ್ಸಿನೊಳಗೆ, ಅದರ ನಾಶವೂ ಮನಸ್ಸಿನೊಳಗೆ. ಆದ್ದರಿಂದ ಅದರ ಮೆಟೀರಿಯಲು ನಮ್ಮ ಕಣ್ಣಿಗೆ ಕಾಣಲ್ಲ, ಅದರ ಪಾರ್ಟ್ಸ್ಗಳು ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಒಳಗೆ ಹುಟ್ಟಿ ಒಳಗೆ ನಾಶ ಆಗುವಂಥದ್ದು. ಅದು ಒಳಗೆ ಸಂಸ್ಕಾರ ಅನ್ನೋದು ಏನಿದೆ ಅದು ಮೂಲದ್ರವ್ಯ, ಅದರಿಂದ ದೇವರು ನಿರ್ಮಾಣ ಮಾಡಿ ತೋರಿಸ್ತಾನೆ ಅಂತ ವೇದಗಳು ಕನಸಿನ ಪ್ರಪಂಚದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಏನೂ ಮಾಡದೆ ಮಲಗಿರುವ ಕನಸಿನ ಸ್ಥಿತಿಯಲ್ಲಿಯೂ ಆ ಭಗವಂತ ಕನಸಿನ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿ ನಮಗೆ ತೋರಿಸ್ತಾ ಇರ್ತಾನೆ. ಇದೇ ಅಕರ್ಮಣಿಚ ಕರ್ಮ ಯಃ ಪಶ್ಯೇತ್. ಅಕರ್ಮಣಿ ಅಂದರೆ ನಾವು ನಮ್ಮ ಕರ್ಮವಿಲ್ಲದ ಸ್ಥಿತಿ ಇದೆಯಲ್ಲ, ನಮ್ಮ ಕರ್ಮವಿಲ್ಲದೆ ಇರೋ ಸ್ಥಿತಿಯಲ್ಲಿ ಕೂಡ ಭಗವಂತ ಅನೇಕ ವಸ್ತುಗಳನ್ನು ನಿರ್ಮಾಣ ಮಾಡ್ತಾನೆ, ತೋರಿಸ್ತಾನೆ. ಅದರಿಂದ ನಮಗೆ ಸುಖ ದುಃಖಗಳು ಭಯ ಎಲ್ಲವೂ ಉಂಟಾಗುವಂತೆ ಮಾಡ್ತಾನೆ. ಹೀಗೆ ನಾವು ಕರ್ಮ ಮಾಡದೇ ಇರೋ ಸ್ಥಿತಿಯಲ್ಲಿಯೂ
ಅವನು ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಬೇಕು. ಹಾಗೆಯೇ ನಿದ್ರೆ, ಎಚ್ಚರ, ಸ್ವಪ್ನ ಈ ಮೂರು ಅವಸ್ಥೆಗಳಲ್ಲಿಯೂ ಕೂಡ ನಮ್ಮ ಸ್ವಾತಂತ್ರ್ಯ ಏನೂ ಇಲ್ಲ. ನಾವು ಬೇಕು ಅಂತಂದಾಗ ಎಚ್ಚರವಾಗಿರೋದಕ್ಕಾಗಲ್ಲ, ಬೇಡ ಅಂತಂದಾಗ ಮಲಗಲಿಕ್ಕಾಗಲ್ಲ, ಮಲಗಿದರೂ ನಿದ್ರೆ ಬರುತ್ತೆ ಅಂತಿಲ್ಲ. ಹಾಗಾಗಿ ಅವನು ಕೊಟ್ಟಾಗ ನಿದ್ರೆ, ಅವನು ತೋರಿಸಿದಾಗ ಸ್ವಪ್ನ, ಅವನು ಎಚ್ಚರಿಸಿದಾಗ ಎಚ್ಚರ. ನಾವು ಎದ್ವಿ, ನಾವು ಮಲಗಿದ್ವಿ, ನಾವು ಕನಸು ಕಂಡ್ವಿ ಅಂತ ನಾವು ನಮಗೊಂದು ಈ ಭ್ರಮೆಗೆ ಒಳಗಾಗ್ತೇವೆ. ಆದರೆ ಸ್ವತಂತ್ರವಾಗಿ ಭಗವಂತ ಎಲ್ಲವನ್ನು ಮಾಡಿಸೋದು ಅನ್ನೋ ಎಚ್ಚರಿಕೆ ನಮಗಿರಬೇಕು. ಹೀಗೆ ಕರ್ಮಣಿ ಅಕರ್ಮಯ ಪಶ್ಯತ್, ಕರ್ಮಾನುಷ್ಠಾನಗಳನ್ನು ಮಾಡುವಾಗ ಇದನ್ನು ಸ್ವತಂತ್ರವಾಗಿ ಭಗವಂತ ಮಾಡಿಸ್ತಾ ಇರೋದು, ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅನ್ನೋ ಎಚ್ಚರ ಇರಬೇಕು. ಇದೆಲ್ಲವೂ ಅಕರ್ಮ, ಅಸ್ಯ ಕರ್ಮ, ಇದೆಲ್ಲ ಭಗವಂತನ ಕರ್ಮಗಳು, ಅವನು ಸ್ವತಂತ್ರವಾಗಿ ನಿಂತು ಮಾಡಿಸ್ತಾ ಇರುವಂತಹ ಕರ್ಮಗಳು ಅನ್ನುವ ಎಚ್ಚರ ಇರಬೇಕು. ಹಾಗೆಯೇ ಅಕರ್ಮಣಿಚ ಕರ್ಮಯ, ನಾವು ಕರ್ಮ ಮಾಡದೇ ಇರೋ ಸ್ಥಿತಿ ಏನಿದೆ, ಕನಸು, ನಿದ್ರೆ, ಸ್ವಪ್ನ, ಪ್ರಳಯ, ಈ ಸ್ಥಿತಿಯಲ್ಲಿಯೂ ಕೂಡ ಭಗವಂತ ಅನೇಕ ಬಗೆಯಾದ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಅನ್ನೋ ಎಚ್ಚರವೂ ಇರಬೇಕು. ಹೀಗೆ ಯಾರು ಎಚ್ಚರವನ್ನು ತುಂಬಿಕೊಂಡಿರ್ತಾರೆ ಅವನು ಸಬುದ್ಧಿಮಾನ್ ಮನುಷ್ಯೇಶು, ಅವನು ಬುದ್ಧಿವಂತ, ಅವನು ಜಾಣ, ಹಾಗೆ ಅಂತ ತಿಳಿಸ್ತಾ ಇದ್ದಾನೆ. ಮನುಷ್ಯೇಶು ಬುದ್ಧಿಮಾನ್ ಅಂತ ಇದ್ದಾರೆ. ಅವನು ಮನುಷ್ಯರಲ್ಲಿ ಬುದ್ಧಿವಂತ, ಅವನು ಮನುಷ್ಯರಲ್ಲಿ ಯುಕ್ತ, ಮನುಷ್ಯೇಶು ಕೃಷ್ಣ ಕರ್ಮಕೃತ, ಮನುಷ್ಯರಲ್ಲಿ ಅವನು ಎಲ್ಲ ಕರ್ಮವನ್ನು ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಮನುಷ್ಯೇಶು ಬುದ್ಧಿಮಾನ್ ಅಂದರೆ ಅವನು ಮನುಷ್ಯರಲ್ಲಿ ಅವನು ತಿಳುವಳಿಕೆ ಇರೋನು. ಯಾರು ಎಲ್ಲದರಲ್ಲಿ ಭಗವಂತನ ಪ್ರೇರಣೆಯ ಚಿಂತನೆ ಮಾಡ್ತಾನೆ, ಭಗವಂತನ ಅಂತರ್ಯಾಮಿತ್ವದ ಚಿಂತನೆ ಮಾಡ್ತಾನೆ, ಅವನು ಎಲ್ಲ ಕರ್ಮಗಳು ನಿಜವಾಗಿ ಭಗವಂತನ ಕರ್ಮಗಳೇ, ಅವನು ನಿಂತು ಮಾಡಿಸೋ ಕರ್ಮಗಳು ಅನ್ನುವ ಎಚ್ಚರವನ್ನು ತುಂಬಿಕೊಂಡಿರ್ತಾನೆ, ಅವನು ಬುದ್ಧಿವಂತ. ಅನಂತರ ಯುಕ್ತ ಅಂದರು. ಯೋಗಯುಕ್ತ ಅಂದರೆ ಅರ್ಥ, ಯೋಗಯುಕ್ತ ಅಂದರೆ ಯೋಗದಿಂದ ಕೂಡಿದವನು ಅಂತ ಅರ್ಥ. ಯೋಗ ಅಂದ್ರೇನು? ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣನೇ ಯೋಗ ಅಂದರೆ ಏನು ಅಂತ ಗೀತೆಯಲ್ಲಿ ವಿವರಿಸ್ತಾನೆ. ಕರ್ಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಜಾಣತನ, ಇದು ಯೋಗ ಅಂತಂದರೆ. ಇನ್ನು ಯೋಗಯುಕ್ತ ಅಂದರೆ ಕರ್ಮಾಚರಣೆಯ ಮರ್ಮವನ್ನು ಬಲ್ಲವನು ಅಂತ ಅರ್ಥ, ಯೋಗಯುಕ್ತ ಅಂತಂದರೆ. ಇನ್ನು ಯೋಗ ಅಂದರೆ ಸಮದೃಷ್ಟಿ, ಸಮತ್ವಂ ಯೋಗ ಉಚ್ಯತೆ ಅಂತ ಕೃಷ್ಣ ಅದನ್ನು ಹೇಳ್ತಾನೆ ಗೀತೆಯಲ್ಲಿ. ಅದರಿಂದ ಯೋಗಯುಕ್ತ ಅಂದರೆ ಸೋಲು ಗೆಲುವನ್ನು ಸಮನಾಗಿ ಕಾಣುವವನು. ಯಾರು ಎಲ್ಲವನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆ ನನ್ನಿಂದ, ನಾನು ಸ್ವತಂತ್ರವಾಗಿ ಏನನ್ನೂ ಮಾಡ್ತಾ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೆ, ಅವನು ಸೋಲು ಗೆಲುವನ್ನು ಎರಡನ್ನೂ ಕೂಡ ಸಮವಾಗಿ ಕಾಣ್ತಾನೆ. ಯಾಕೆಂದರೆ ಇದನ್ನು ಮಾಡಿಸಿ ನನ್ನನ್ನು ಗೆಲ್ಲಿಸಬೇಕು ಅಂತ ಭಗವಂತ ಇಚ್ಛೆಪಟ್ಟು ಇದನ್ನು ಮಾಡಿ ಗೆಲ್ಲಿಸಿದ, ನಾನು ಸೋಲಬೇಕು ಅಂತ ನನ್ನ ಕರ್ಮಾನುಸಾರವಾದ ಫಲ ಇತ್ತು, ಅದಕ್ಕೆ ನನ್ನಿಂದ ಹೀಗೆ ನನ್ನನ್ನು ಹೀಗೆ ಪ್ರೇರಣೆ ಮಾಡಿ ಸೋಲಿಸಿದ. ಈ ಸೋಲು ಗೆಲುವು ಎಲ್ಲ ಭಗವಂತನ ಅಧೀನ ಅಂತ ಯಾರು ತಿಳ್ಕೊಳ್ತಾರೆ ಅವರು ಯೋಗಯುಕ್ತ, ಸಮದೃಷ್ಟಿ ಉಳ್ಳವರಾಗಿರ್ತಾರೆ, ಗೊಂದಲಕ್ಕೆ ಒಳಗಾಗೋದಿಲ್ಲ ಮತ್ತು ಬುದ್ಧಿಯ ಸಮತೋಲವನ್ನು ಕಳೆದುಕೊಳ್ಳಲ್ಲ ಅಂತ ಅರ್ಥ. ಇನ್ನು ಯೋಗ ಅಂದರೆ ಮನಸ್ಸಿಗೆ ಭಗವಂತನಲ್ಲಿ ಸಂಯೋಗ, ಅಂದರೆ ಯೋಗಯುಕ್ತ ಅಂದರೆ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟವನು ಅಂತ ತಿಳ್ಕೊಳ್ಬೇಕು. ಅನಂತರ ಸಬುದ್ಧಿಮಾನ್ ಮನುಷ್ಯೇಶು ಅಂತ ಹೇಳಿದ್ದಾರೆ. ಅಂದರೆ ಮನುಷ್ಯೇಶು ಬುದ್ಧಿಮಾನ್, ಮನುಷ್ಯೇಶು ಯುಕ್ತ, ಮನುಷ್ಯೇಶು ಕೃಷ್ಣ ಕರ್ಮಕೃತ. ಅವನು ಮನುಷ್ಯರಲ್ಲಿ ಜಾಣ, ಅವನು ಮನುಷ್ಯರಲ್ಲಿ ಯೋಗಯುಕ್ತ, ಅವನು ಮನುಷ್ಯರಲ್ಲಿ ಕೃಷ್ಣ ಕರ್ಮಕೃತ. ಕೃಷ್ಣ ಕರ್ಮಕೃತ ಅಂದರೆ ಏನು? ಕೃಷ್ಣ ಅಂದರೆ ಎಲ್ಲ ಅಂತ ಅರ್ಥ, ಎಲ್ಲ ಕರ್ಮವನ್ನು ಮಾಡಿದವನು ಅಂತ ಅರ್ಥ. ಇಲ್ಲಿ ಮನುಷ್ಯರಲ್ಲಿ ಅಂತ ಯಾಕೆ ಹೇಳಬೇಕು? ಕೃಷ್ಣ ಅವನು ಬುದ್ಧಿವಂತ ಅಂದರೆ ಸಾಕು. ಮನುಷ್ಯರಲ್ಲಿ ಅವನು ಬುದ್ಧಿವಂತ, ಮನುಷ್ಯರಲ್ಲಿ ಅವನ ಯೋಗಯುಕ್ತ, ಮನುಷ್ಯರಲ್ಲಿ ಅವನು ಎಲ್ಲವನ್ನು ಮಾಡಿದವನು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದು ಮನುಷ್ಯರಿಗೆ ಮಾತ್ರ. ದೇವತೆಗಳು ಈ ದಾರಿಯಲ್ಲಿ ಸಾಗಿ ಸಿದ್ಧಿ ಪಡೆದವರು. ಹಾಗಾಗಿ ಸಾಧಕರಾದ ಮನುಷ್ಯರಿಗೆ ಭಗವಂತನ ಉಪದೇಶ. ಅಸುರರಿಗೂ ಇದು ಅನ್ವಯ ಆಗಲ್ಲ, ಯಾಕೆಂದರೆ ಅಸುರರು ಸಾಧಕರೇ ಅಲ್ಲ, ಆದ್ದರಿಂದ ಅವರಿಗೂ ಅನ್ವಯ ಆಗಲ್ಲ. ಆದರೆ ಮನುಷ್ಯ ಜೀವರ ನಡುವೆ ಯಾರು ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ತಿಳ್ಕೊಳ್ತಾನೋ ಅವನು ಬುದ್ಧಿವಂತ, ಅವನು ಜಾಣ, ಹಾಗೆ ಅಂತ ಇದ್ದಾರೆ. ಮನುಷ್ಯರು ಅನ್ನೋ ಶಬ್ದ ಇದೆಯಲ್ಲ, ಕೈಕಾಲು ಇರೋರೆಲ್ಲ ಮನುಷ್ಯರು ಅಂತಲ್ಲ. ಮತ್ತು ಮನು ಅಂದರೆ ಮನು ಅವಬೋಧನೆ, ಬುದ್ಧಿ ಅಂತ ಅರ್ಥ. ಅಂದರೆ ತಿಳುವಳಿಕೆ ಯಾರಿಗಿದೆ ಅವರನ್ನು ಮನುಷ್ಯರು ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಸಬುದ್ಧಿಮಾನ್ ಮನುಷ್ಯರು ಬರೀ ಜಾಣ ಆದರೆ ಸಾಲದು, ಆ ಜ್ಞಾನ ಭಗವಂತನ ಅರಿವಿಗೋಸ್ಕರ ಸಂಪಾದನೆ ಮಾಡಿಕೊಂಡಿರಬೇಕು, ಉಪಾಯ ಆಗಬೇಕು. ನಾವು ಮಾಡುವ ಕರ್ಮ ಭಗವಂತನ ಜ್ಞಾನಕ್ಕೆ ಸಾಧನ ಆಗಬೇಕು. ಆ ಭಗವಂತನ ಜ್ಞಾನಕ್ಕೆ ಸಾಧನ ಆದಾಗ ನಾವು ಮಾಡುವ ಕರ್ಮ ಅದು ಯೋಗ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಕರ್ಮಾಚರಣೆ ಮಾಡ್ತೇವೆ ಅಂದರೆ ಕರ್ಮಕ್ಕೆ ಅಲ್ಲಿ ನಿಂತು ಬಿಡಬಾರ್ದು. ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತನ ಜ್ಞಾನ ಸಂಪಾದನೆಗೆ ಸಾಧನ ಆಗಬೇಕು. ಜ್ಞಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ಮುಖ್ಯವಾದದ್ದು. ಆ ಜ್ಞಾನಕ್ಕೆ ನಾವು ಮಾಡುವ ಕರ್ಮಗಳು ಸಾಧನ ಆಗಬೇಕು.
ಕರ್ಮಗಳನ್ನು ಮಾಡಿ ಮಾಡಿ ಸೋತು ನಾವು ಗೀತೆಯನ್ನು ಅಧ್ಯಯನ ಮಾಡೋಕ್ಕೆ ಶಕ್ತಿ ಇಲ್ಲದೆ, ಗೀತಾರ್ಥವನ್ನು ತಿಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಕರ್ಮಾಚರಣೆ ಮಾಡಿ ಸುಸ್ತಾಗಿ ಕೂತರೆ ಅಷ್ಟು ಕರ್ಮಾಚರಣೆಯೂ ವ್ಯರ್ಥ. ಕರ್ಮಾಚರಣೆ ಮಾಡಿದ್ದು ಗೀತೆಯ ಅಧ್ಯಯನಕ್ಕೆ ಸಾಧನ ಆಗಬೇಕು, ಗೀತೆಯ ತಿಳುವಳಿಕೆಯನ್ನು ಗಳಿಸಲಿಕ್ಕೆ ಸಾಧನ ಆಗಬೇಕು. ಜ್ಞಾನಕ್ಕೆ ಸಾಧನವಾದಾಗ ಕರ್ಮ ಅನ್ನೋದು ಸಾರ್ಥಕ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಜ್ಞಾನಯೋಗ ಮತ್ತು ಭಕ್ತಿಯೋಗ, ಜ್ಞಾನ ಸಂಪಾದನೆ ಮಾಡಿ ಅಲ್ಲಿಗೆ ನಿಂತರೂ ಪ್ರಯೋಜನ ಇಲ್ಲ, ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಹಾಗಾಗಿ ಕರ್ಮಯೋಗ ಭಕ್ತಿಗೆ, ಜ್ಞಾನಕ್ಕೆ ಸಾಧನವಾದಾಗ ಅದು ಕರ್ಮಯೋಗ, ಜ್ಞಾನ ಭಕ್ತಿಗೆ ಸಾಧನವಾದಾಗ ಅದು ಶ್ರೇಷ್ಠವಾದದ್ದು ಅಂತ ಅನಿಸ್ಕೊಳ್ಳುತ್ತೆ. ಹೀಗೆ ಭಕ್ತಿಯೋಗ ಜ್ಞಾನಯೋಗಗಳ ಸಮನ್ವಯ ಕರ್ಮದಿಂದ ಸಾಧಿಸಬೇಕು ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಜ್ಞಾನಯೋಗ ಇಲ್ಲದೆ ಕರ್ಮಯೋಗ ಇಲ್ಲ, ಕರ್ಮಯೋಗ ಇಲ್ಲದೆ ಜ್ಞಾನಯೋಗ ಇಲ್ಲ. ಅಂದರೆ ಕರ್ಮ ಮಾಡಿದ್ರೆ ಸಾಲದು, ತಿಳಿದು ಮಾಡಬೇಕು. ಬರೇ ತಿಳಿದ್ರೆ ಸಾಲದು, ತಿಳಿದು ಮಾಡಬೇಕು. ಅದನ್ನು ತಿಳಿಯದೇ ಮಾಡೋದು, ಮಾಡದೇ ತಿಳಿಯೋದು ಎರಡೂ ಪ್ರಯೋಜನಕ್ಕಿಲ್ಲ. ಆದ್ದರಿಂದ ಮಾಡಬೇಕು, ಏನು ಮಾಡ್ತಾ ಇದ್ದೇವೆ, ಹೇಗೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಅನ್ನುವ ತಿಳುವಳಿಕೆ ಇರಬೇಕು. ತುಂಬ ತಿಳುವಳಿಕೆ ಇದೆ, ಏನೂ ಮಾಡದೆ ಕೂತರೆ ಪ್ರಯೋಜನ ಇಲ್ಲ. ಹಾಗಾಗಿ ಜ್ಞಾನಯೋಗದ ಮಿಶ್ರಣ ಕರ್ಮಯೋಗದಲ್ಲೂ ಇದೆ, ಕರ್ಮಯೋಗದ ಮಿಶ್ರಣ ಜ್ಞಾನಯೋಗದಲ್ಲೂ ಇದೆ ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ವಿಷ್ಣು ಪುರಾಣ ಒಂದು ಮಾತು ಹೇಳುತ್ತೆ, ಯಾವುದನ್ನು ಕರ್ಮ ಅಂತ ಕರಿಬೇಕು ಅಂದರೆ ತತ್ಕರ್ಮ ಹರಿತೋಷಂ ಯತ್, ಯಾವುದು ಭಗವಂತನ ಸಂತೋಷಕ್ಕೆ ಕಾರಣವಾಗತ್ತೋ ಅದು ಕರ್ಮ. ನಾವು ಮಾಡಿದ ಕರ್ಮ ಅಂತ ಅದಕ್ಕೆ ಅನಿಸ್ಕೋಬೇಕಾಗಿದ್ದರೆ ಅದು ಭಗವಂತನ ಸಂತೋಷಕ್ಕೆ ಕಾರಣ ಆಗಬೇಕು, ಆಗ ಅದು ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಅರ್ಥ, ದೇವರು ಮೆಚ್ಚುವ ಕೆಲಸವೇ ಧರ್ಮ, ದೇವರು ಮೆಚ್ಚದೇ ಇರೋ ಕೆಲಸ ಎಲ್ಲ ಅಕರ್ಮ, ಅಧರ್ಮ ಅನ್ನುವ ಭಾವನೆಯನ್ನು ತಿಳ್ಕೊಳ್ಬೇಕು. ಹೀಗೆ ಕೃಷ್ಣ ಈಗ ಈ ಶ್ಲೋಕದಲ್ಲಿ ಅನೇಕ ಅದ್ಭುತವಾದ ಸಂಗತಿಯನ್ನು ತಿಳಿಸ್ತಾ ಇದ್ದಾನೆ. ಜೊತೆಯಲ್ಲಿ ಕೃಷ್ಣ ಕರ್ಮ ಕೃತ್ತಂದೊಂದು ಪ್ರಯೋಗ ಮಾಡಿದ್ದಾನೆ. ಯಾರು ಎಲ್ಲ ಕರ್ಮಗಳಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನು ತಿಳ್ಕೊಳ್ತಾನೆ, ಅವನ ಸ್ವತಂತ್ರ ಕರ್ತೃತ್ವವನ್ನು ಚಿಂತನೆ ಮಾಡ್ತಾನೆ, ಎಲ್ಲ ಕರ್ಮಗಳು ಭಗವಂತನೇ ನಿಂತು ಮಾಡಿಸುವ ಕರ್ಮಗಳು ಅಂತ ತಿಳ್ಕೊಳ್ತಾನೆ, ಅವನು ಕೃಷ್ಣ ಕರ್ಮಕೃತ್. ಕೃಷ್ಣ ಕರ್ಮಕೃತ ಅಂದರೆ ಎಲ್ಲವನ್ನೂ ಮಾಡಿದವನು ಅಂತ. ಅವನೇನೂ ಮಾಡದೆಯೂ ಎಲ್ಲವನ್ನೂ ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಅಂದರೆ ಎಲ್ಲವನ್ನು ಮಾಡಿದ ಸಿಗುವ ಫಲ ಅವನಿಗೆ ಈ ತಿಳುವಳಿಕೆಯಿಂದ ಉಂಟಾಗತ್ತೆ ಅಂತ ಅರ್ಥ. ಅದೇ ತರಹ ಇನ್ನೊಂದು ಅರ್ಥ, ಕೃಷ್ಣ ಕರ್ಮಕೃತ ಅಂದರೆ ಆ ಜ್ಞಾನಿ ಆ ಜ್ಞಾನವನ್ನು ಪಡೆದು ಜ್ಞಾನಾಗ್ನಿಯಿಂದ ಕೃಷ್ಣ ಅಂದರೆ ಎಲ್ಲ ಕರ್ಮಗಳನ್ನು ಕೂಡ, ಅಂದರೆ ಕರ್ಮದ ಬಂಧನವನ್ನು ಕೃತ್ ಅಂದರೆ ಕತ್ತರಿಸಿಕೊಂಡವನು. ಕೃಷ್ಣಾನಿ ಕರ್ಮಾಣಿ ಕೃಂತತಿ ಇತಿ ಕೃಷ್ಣ ಕರ್ಮಕೃತ್. ಅಂದರೆ ತಾನು ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಎಲ್ಲ ಕರ್ಮ ಬಂಧನವನ್ನು ಅವನು ಕಳ್ಕೊಂಡಿರ್ತಕ್ಕಂಥವನಾಗ್ತಾನೆ. ಆದ್ದರಿಂದ ಎಲ್ಲ ಕರ್ಮಗಳ ಕೊಂಡಿಯನ್ನು ಕಳಚಿಕೊಂಡು ಮೋಕ್ಷದ ದಾರಿಯಲ್ಲಿ ಅವನು ಸಾಗಿರ್ತಕ್ಕಂಥವನು ಅನ್ನೋದನ್ನು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಯಾರು ಮೋಕ್ಷದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಅವರು ಯಾವುದನ್ನು ಬಯಸದೇ ಹೋದರೂ ಎಲ್ಲವನ್ನು ಪಡೀತಾರವರು, ಅಂಥ ಸಾಮರ್ಥ್ಯ ಅವರಿಗಿರುತ್ತೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಇನ್ನೊಂದು ಅಂದರೆ ಅರ್ಥ, ಕೃಷ್ಣ ಕರ್ಮಕೃತ ಅಂದರೆ ಕೃಷ್ಣ ಕರ್ಮ, ಭಗವಂತನ ಜ್ಞಾನಕ್ಕೋಸ್ಕರವಾಗಿ ಯಾರು ಕರ್ಮ ಮಾಡ್ತಾರೆ ಅದೇ ಕೃಷ್ಣ ಕರ್ಮ, ಅಂದರೆ ಪೂರ್ಣ ಪ್ರಮಾಣದ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಕ್ಷುದ್ರ ಫಲಕ್ಕೋಸ್ಕರ ಮಾಡಿದ ಕರ್ಮ ಕ್ಷುದ್ರ ಕರ್ಮ, ಮಹಾಫಲಕ್ಕೋಸ್ಕರ ಮಾಡಿದ ಕರ್ಮ ಪೂರ್ಣ ಕರ್ಮ. ಕರ್ಮ ಯಾವಾಗ ಪೂರ್ಣ ಆಗುತ್ತೆ, ದೇವರು ಮೆಚ್ಚುವ ಕೆಲಸವಾಗಿ ಅದು ಜ್ಞಾನ ಮಾರ್ಗಕ್ಕೆ ಸಾಧನವಾದಾಗ ಕರ್ಮ ಪೂರ್ಣ ಆಗತ್ತೆ. ಹಾಗಾಗಿ ನಾವು ಮಾಡುವ ಕರ್ಮ ಜ್ಞಾನಕ್ಕೆ ಸಾಧನವಾಗಿ ಭಗವಂತ ಮೆಚ್ಚುವುದಕ್ಕೆ ಕಾರಣ ಆಗಬೇಕು. ಆಗ ಅಂಥವನು ಕೃಷ್ಣ ಕರ್ಮಕೃತ, ಪೂರ್ಣವಾದ ಕರ್ಮವನ್ನು ಮಾಡಿದವನು ಎಂಬುದಾಗಿ ಅರ್ಥ. ಹೀಗೆ ಕರ್ಮ ಕೃಷ್ಣಂ ಪರಿಪೂರ್ಣಂ ಏನ ಭವತಿ ತತ್ ಕೃಷ್ಣ ಕರ್ಮ ತತ್ ಕರೋತಿ ಇದು ಕೃಷ್ಣ ಕರ್ಮಕೃತ. ಯಾವುದರಿಂದ ನಾವು ಮಾಡುವ ಕರ್ಮ ಪೂರ್ಣವಾಗುತ್ತೋ ಅದು ಕೃಷ್ಣ ಕರ್ಮ, ಅದನ್ನು ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಹೀಗೆ ಎಲ್ಲ ಕರ್ಮಗಳಲ್ಲಿ ಭಗವಂತನ ಪ್ರೇರಣೆಯನ್ನು ಚಿಂತನೆ ಮಾಡ್ತಕ್ಕಂಥವನು, ಭಗವಂತನೇ ಸ್ವತಂತ್ರ ಕರ್ತ, ಅವನು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ಯಾರಿಗಿದೆ ಅವನು ಮಾಡುವ ಕರ್ಮ ಪೂರ್ಣವಾದದ್ದು ಹಾಗೆ ಅಂತ ಅರ್ಥ. ಅವನು ಜ್ಞಾನಾಗ್ನಿಯಿಂದ ಎಲ್ಲ ಕರ್ಮ ಬಂಧನವನ್ನು ಅಂದರೆ ಕಳಚಿಕೊಂಡಿರ್ತಾನೆ ಮತ್ತು ಎಲ್ಲ ಕರ್ಮದ ಫಲವನ್ನು ಹೊಂದಬಲ್ಲವನಾಗಿರ್ತಾನೆ. ಹಾಗಾಗಿ ಎಲ್ಲವನ್ನೂ ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಅವನು ಮಾಡಿದ ಕರ್ಮ ಪೂರ್ಣ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಈ ರೀತಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಒಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ ಅಂತ 2 ಗ್ರಂಥಗಳನ್ನು ಬರೆದಿದ್ದಾರೆ. 2 ಗ್ರಂಥಗಳಲ್ಲೂ 2 ಮುಖವಾದ ಅರ್ಥಗಳ ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ಕರ್ಮ ಅಂತೇನಿದೆ,
ಕರ್ಮ ಅಂದರೆ ಜೀವ ಅಂತ ಅರ್ಥ. ಕರಹ ಅಸ್ಮಿನ್ ಮೀಯತೆ ಇತಿ ಕರ್ಮ ಜೀವ ಉದಾಹೃತಃ ವಿಧಿಶಬ್ದೇನ ಅಮಿತತ್ವಾತ್ ಅಕರ್ಮ ಭಗವಾನ್ ಹರಿಹಿ ಎಂಬುದಾಗಿ ನಾರದೀಯ ಪುರಾಣದಲ್ಲಿ ಈ ಒಂದು ಅದ್ಭುತವಾದ ಪ್ರಮೇಯವನ್ನು ತಿಳಿಸ್ತಾ ಇದೆ. ಕರ್ಮ ಅಂದರೆ ಜೀವ. ಯಾಕೆಂದರೆ ಕರಸ್ ಅಂದರೆ ವಿಹಿತವಾದ ಅಥವಾ ನಿಷಿದ್ಧವಾದ ಕರ್ಮ ಅಂತ ಅರ್ಥ. ಇಂಥ ಕರ್ಮ ಜೀವನಿಂದ ಮಾಡಲ್ಪಡುತ್ತೆ, ಆದ್ದರಿಂದ ಅವನಿಗೆ ಕರ್ಮ ಅಂತ ಕರೀತಾರೆ. ಕ್ರಿಯತೆ ಜೀವೇನ ಇತಿ ಕರಸ್ ಅಂದರೆ ಜೀವನಿಂದ ಮಾಡಲ್ಪಡುವ ಕರ್ಮಕ್ಕೆ ಕರಸ್ ಅಂತ ಹೆಸರು. ಅದನ್ನು ಇವನು ಮಾಡ್ತಾನಾದ್ದರಿಂದ, ಜೀವ ಮಾಡುವವನಾದ್ದರಿಂದ ಅವನಿಗೆ ಕರ್ಮ ಅಂತ ಕರೀತಾರೆ. ಜಡದಲ್ಲಿ ಕರ್ಮ ಇಲ್ಲ, ಆದ್ದರಿಂದ ಜಡವನ್ನು ಕರ್ಮ ಅಂತ ಕರೆಯಲ್ಲ. ವಿಧಿನಿಷೇಧ ರೂಪವಾದ ಕರ್ಮ ಭಗವಂತನಲ್ಲೂ ಇಲ್ಲ. ಯಾಕೆ? ಭಗವಂತನಿಗೆ ವಿಧಿನಿಷೇಧಗಳಿಲ್ಲ. ವಿಧಿನಿಷೇಧಗಳು ಜಡಕ್ಕಿಲ್ಲ ಮತ್ತು ಭಗವಂತನಿಗೂ ಇಲ್ಲ, ಅದಿರೋದೇ ಜೀವರಿಗೆ. ಆದ್ದರಿಂದ ವಿಧಿನಿಷೇಧಗಳ ಕರ್ಮಕ್ಕೆ ಭಾಗಿಯಾದವನು, ಪಾತ್ರನಾದವನು ಯಾನಿದ್ದಾರೆ ಅಂತಹ ಜೀವ ಕರ್ಮ ಅಂತ ಅನಿಸ್ಕೊಳ್ತಾರೆ. ಅದನ್ನು ಕರ್ಮಣಿ ಅಂದರೆ ಜೀವನಲ್ಲಿ ಅಕರ್ಮ ಅಂದರೆ ಸ್ವತಂತ್ರವಾದ ಕರ್ಮದ ಅಭಾವವನ್ನು ತಿಳ್ಕೊಳ್ಬೇಕು. ಹಾಗೆ ಅಕರ್ಮಣಿ ಅಂದರೆ ವಿಧಿನಿಷೇಧಗಳಿಗೆ ಬದ್ಧನಲ್ಲದೇ ಇರತಕ್ಕ ಭಗವಂತನಲ್ಲಿ ಕರ್ಮ ಸ್ವತಂತ್ರವಾಗಿ ಸರ್ವಕರ್ತೃತ್ವವನ್ನು ಯಹ ಪಶ್ಯೇತ್ ಯಾರು ತಿಳ್ಕೊಳ್ತಾರೋ ಅವನು ಮನುಷ್ಯರಲ್ಲಿ ಜಾಣ ಅಂತ ಇನ್ನೊಂದು ಅರ್ಥ ಇದು. ಈ ಕರ್ಮಣಿ ಅಂದರೆ ಜೀವನಲ್ಲಿ ಅಕರ್ಮ ಸ್ವತಂತ್ರ ಕರ್ಮದ ಅಭಾವವನ್ನು ತಿಳ್ಕೊಳ್ಬೇಕು. ಹಾಗೆಯೇ ಅಕರ್ಮಣಿ ವಿಧಿನಿಷೇಧಗಳ ಬಂಧನಕ್ಕೊಳಗಾಗದೇ ಇರುವ ಭಗವಂತನಲ್ಲಿ ಕರ್ಮ ಅಂದರೆ ಸ್ವತಂತ್ರವಾದ ಸರ್ವಕರ್ತೃತ್ವವನ್ನು ಪಶ್ಯೇತ್ ಯಾರು ತಿಳ್ಕೊಳ್ತಾರೋ ಅವನು ಮನುಷ್ಯರಲ್ಲಿ ತಿಳುವಳಿಕೆ ಇರತಕ್ಕಂತಹ ಸಾಧಕರಲ್ಲಿ ಅವನು ಜಾಣ ಅಂತ ಅನಿಸ್ಕೊಳ್ತಾನೆ ಮತ್ತು ಅವನು ಯೋಗಯುಕ್ತ ಅಂತ ಅನಿಸ್ಕೊಳ್ತಾನೆ. ಅವನು ಎಲ್ಲ ಕರ್ಮವನ್ನು ಮಾಡಿದವನು ಅಂತ ಅನಿಸ್ಕೊಳ್ತಾನೆ. ಎಲ್ಲ ಕರ್ಮವನ್ನು ಜ್ಞಾನಾಗ್ನಿಯಿಂದ ಕಳೆದುಕೊಂಡವನು ಅಂತ ಅನಿಸ್ಕೊಳ್ತಾನೆ. ತಾನು ಮಾಡುವ ಕರ್ಮ ಪೂರ್ಣವಾದ ಕರ್ಮ ಮಾಡುವವನು ಅಂತ ಅನಿಸ್ಕೊಳ್ತಾನೆ. ಹೀಗೆ ಈ 18ನೇ ಶ್ಲೋಕದ ವಿವರಣೆಯನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಇದನ್ನು ಶ್ರೀನಿವಾಸನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋ ಅಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಪಾರಾಯಣ ಮತ್ತು ಪ್ರವಚನ ಕಾಲದಲ್ಲಿ ಉಂಟಾಗಿರಬಹುದಾದ ಸಮಸ್ತ ವಿಧವಾದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಭಗವಂತನಾದ ಶ್ರೀನಿವಾಸನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀನಿವಾಸ ದೇವರು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಆಗಮಿಸಿ ಸಮಸ್ತ ಜಗತ್ತಿಗೆ ಕಲ್ಯಾಣವನ್ನು ಬಯಸ್ತಾ ಇದ್ದಾನೆ. ಆದ್ದರಿಂದ ನಾವು ಆ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಸಮಸ್ತ ಜಗತ್ತಿಗೆ ಮಂಗಳವಾಗಲಿ ಅಂತ ಆಶಂಸನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ
सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् श्रियः कान्ताय कल्याणनिधये श्रियकान्ताय कल्याणनिधये निधये अर्थिनां निधये अर्थिनां श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय मङ्गलम् श्रीनिवासाय मङ्गलम् श्रीनिवासाय मङ्गलम्